ಸುಮಾರು ದಿನಗಳಿಂದ ರೈತ ಸಂಘದವರು ಮತ್ತೆ ಸಾರ್ವಜನಿಕರು ನಮಗೆ ಮನವಿಗಳನ್ನು ಸಲ್ಲಿಸ್ತಾನೆ ಬಂದಿದ್ದಾರೆ. ದೇವರಾಯ ಸಮುದ್ರ ಗ್ರಾಮದ ಸರ್ವೆ ನಂಬರ್ 115, 112ರಲ್ಲಿ ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸುವುದರ ಬಗ್ಗೆ ನಾವು ಸುಮಾರು ದಿನಗಳಿಂದ ಎಲ್ಲ ದಾಖಲೆಗಳ ನೈಜತೆಗಳನ್ನು ಪರಿಶೀಲನೆ ಮಾಡ್ಕೊಂಡಿರ್ತೀವಿ. ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ಗಳನ್ನು ಪರಿಶೀಲನೆ ಮಾಡಿ ಪ್ರತಿ ಮಂಜೂರಿದಾರನಿಗೆ ಎಷ್ಟು ವಿಸ್ತೀರ್ಣ ಮಂಜೂರಾಗಿದೆ ಅಂತಕ್ಕಂಥ ಒಂದು ಅಂಕಿಅಂಶಗಳ ಸಮೇತ ನಾವು ಎಲ್ಲ ನೀಲನಕ್ಷೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಮುಂದೆ ಇವತ್ತಿನ ದಿನದಿಂದ ನಾವು ಚಾಲನೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ದೇವರಾಯ ಸಮುದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಗೋಮಾಳ ಜಮೀನನ್ನು ಅವರು ಮಂಜೂರಿ ಆಗಿರೋದಕ್ಕಿಂತಲೂ ಹೆಚ್ಚು ಜಮೀನನ್ನು ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೋ ಖಂಡಿತವಾಗ್ಲೂ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅವ್ರ ಮುಂದೆನೇ ಸರ್ವೆ ಮಾಡ್ತೀವಿ. ಅವರು ಹೆಚ್ಚು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದೇ ಆದಲ್ಲಿ ತಕ್ಷಣ ಅವರು ಅದನ್ನು ಬಿಟ್ಕೊಡ್ಬೇಕು. ಯಾಕಂದರೆ ಈ ರೋಡ್ ಸೈಡ್ ಇರ್ತಕ್ಕಂಥ ಸುಮಾರು ಜಮೀನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಾಗಿದ್ದು ಯಾರೂ ಕೂಡ ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಸೊ ನಾವು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಪ್ರತಿಯೊಬ್ಬರೂ ಕೂಡ ಅಷ್ಟೇ, ನಾವು ನೋಟಿಸ್ ಕೊಟ್ಟಾಗ ಅವರು ಬರಬೇಕಾಗ್ತದೆ. ಅವರ ಸಮ್ಮುಖದಲ್ಲೇ ನಾವು ಸರ್ವೇಯರ್ ಮುಖಾಂತರ ಅಳತೆ ಮಾಡಿಸಿ ಹೆಚ್ಚುವರಿ ಜಮೀನಿದ್ರೆ ಅದನ್ನು ನಾವು ನಮ್ಮ ಸರ್ಕಾರದ ವಶಕ್ಕೆ ಪಡ್ಕೊತೀವಿ. ಅದೇ ರೀತಿ ಕೆಲವೊಂದು ದಾಖಲೆಗಳು ನಾವು ಪರಿಶೀಲನೆ ಮಾಡ್ತಾ ಹೋದಾಗ ನೈಜತೆ ಇಲ್ಲದೆ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅಂಥ ನೈಜತೆ ಇಲ್ಲದೆ ಇರತಕ್ಕಂಥ ಡಾಕ್ಯುಮೆಂಟ್ಗಳು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಒಂದು ದಾಖಲೆಗಳನ್ನು ನಾವು AC ರವರಿಗೆ 108K ವಜಾ ಮಾಡೋದಕ್ಕೆ AC ರವರಿಗೆ ನಾವು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸ್ತೀವಿ. ನಾವು ಇಷ್ಟು ದಿನ ಸುಮಾರು 3-4 ತಿಂಗಳು ಬೇಕಾಯಿತು ನಮಗೆ ಈ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ. ಈಗ ಎಲ್ಲವನ್ನ ಪರಿಶೀಲನೆ ಮಾಡಿದ್ದೀವಿ. ಯಾವುದು ನೈಜವಾದ ಡಾಕ್ಯುಮೆಂಟು, ಯಾವುದು ಅಕ್ರಮವಾಗಿ ಮಂಜೂರಾಗಿದೆ ಅಂತಕ್ಕಂಥದ್ದು ನಾವೀಗ ಗುರುತಿಸಿದ್ದೀವಿ. ಸೊ ಇದನ್ನು ನಾವು 2-3 ತಿಂಗಳಲ್ಲೇ ಎಲ್ಲ ಇಡೀ ದೇವರಾಯ ಸಮುದ್ರದಲ್ಲಿ ಎಷ್ಟು ಗೋಮಾಳ ಜಮೀನು ಅಕ್ರಮವಾಗಿ ಒತ್ತುವರಿ ಆಗಿದೆಯೋ ಅದನ್ನು ನಾವು ಬಿಡಿಸ್ತೀವಿ. 2-3 ತಿಂಗಳ ಹಿಂದೆನೇ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಎಲ್ಲ ದೇವರಾಯ ಸಮುದ್ರದ್ದೆಲ್ಲ ಒತ್ತುವರಿ ಆಗಿದೆ ಅಂತೆಲ್ಲ ಜನಗಳು ರೈತರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರಂತೆ ಮೇಡಮ್ ಇದ್ಕೊಂಡು ಯಾವ ಸರ್ವೆ ನಂಬರಲ್ಲಿ ಏನಾಗಿದೆ ಡೀಟೇಲ್ಸ್ ಎಲ್ಲ ತೆಗೆದುಕೊಳ್ಳಿ, ಯಾವ್ಯಾವುದು ಎಷ್ಟು ಮಂಜೂರಾಗಿದೆ, ಎಷ್ಟು ದುರಸ್ತಿ ಆಗಿದೆ, ಉಳಿಕೆ ಎಷ್ಟಿದೆ ಅಂತ ಹೇಳ್ಬಿಟ್ಟೆಲ್ಲ ಮಾಹಿತಿ ಎಲ್ಲ ನಾವೆಲ್ಲ ದಾಖಲೆ ಎಲ್ಲ ತೆಗೆದುಕೊಂಡಿದ್ದೀವಿ. ಈಗ ಅದನ್ನೇ ಅದೇ ಪ್ರಕಾರ ಯಾರಿಗೆ ಮಂಜೂರಾಗಿದೆ ಏನು ಅಂತ ಹೇಳ್ಬಿಟ್ಟು ಯಾರ್ಯಾರು ಖಾತೆದಾರ ಇದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಒಂದು ಕಡೆಯಿಂದ ಸರ್ವೆ ಮಾಡಿಬಿಟ್ಟು ಯಾವುದು ಕರೆಕ್ಟಾಗಿದೆ, ಯಾವುದು ಹೆಚ್ಚಾಗಿ ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ಒತ್ತುವರಿ ಎಷ್ಟಿದೆ 10 ಗುಂಟೆ ಆಗಲಿ 20 ಗುಂಟೆ ಆಗಲಿ 5 ಗುಂಟೆ ಆಗಲಿ ಜಾಸ್ತಿ ಇರೋದನ್ನು ಒತ್ತುವರಿಯನ್ನು ಸರ್ವೆ ಮಾಡಿ ಸರ್ವೇಯರ್ ನಮ್ಮ ಜೊತೆಗಿದ್ದಾರೆ. ಸರ್ವೇಯರನ್ನು ಇಟ್ಕೊಂಡು ಎಲ್ಲ ಕ್ಲಿಯರ್ ಆಗಿ ನಮ್ಮ VA ನಾವು ಮೇಡಮ್ ಅವರು ಎಲ್ಲ ಖುದ್ದು ನಿಂತ್ಕೊಂಡು ಎಲ್ಲ ಒತ್ತುವರಿ ಯಾವ್ದು ಮಾಡಿದ್ದಾರೆ ಸರ್ಕಾರಿ ಜಾಗನ ಉಳಿಸ್ಬೇಕು, ಸರ್ಕಾರಿ ಗೋಮಾಳವನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಹಸೀಲ್ದಾರ್ ಮೇಡಮ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಂತೆಯೇ ನಾವೆಲ್ಲ ಇದು ಮಾಡಿ ಅದನ್ನು ಸರ್ವೆ ಮಾಡಿ ಅದನ್ನು ಎಷ್ಟು ಅವರು ಒತ್ತುವರಿ ಮಾಡಿದ ಅದನ್ನು ಇದು ಮಾಡಿ ಅದನ್ನು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ನಾವು ಗುರುತಿಸಿ ಅದನ್ನು ನಾಮಫಲಕವನ್ನು ಹಾಕ್ತೀವಿ. ಈ ಗೊತ್ತಿದ್ರೂ ಗೋಮಾಳ ಸರ್ವೆ ನಂಬರು 200-300 ಎಕರೆ ಇರುತ್ತೆ. ಅದು ಒಂದೊಂದೇನೆ ಮಾಡೋಕ್ಕಾಗಲ್ಲ. ಒಂದು ಸಿಂಗಲ್ ನಂಬರ್ ಆದರೆ 1 ಎಕರೆ 2 ಎಕರೆ ಮಾಡ್ಬೋದು. ಒಂದೊಂದು ಸರ್ವೆ ನಂಬರ್ 200 ಎಕರೆ 300 ಎಕರೆ ಇದೆ. ಅದೆಲ್ಲ ಪೂರ್ತಿ ಮಾಡಬೇಕಂದ್ರೆ ಅದಕ್ಕೆ ಕಾಲಾವಕಾಶ ಬೇಕಾಗಿತ್ತು. ಅದಕ್ಕೆ ಈಗ ಮೇಡಮ್ ಅವರು ಅದನ್ನೇ ಫಸ್ಟು ಮುಗಿಸಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಈಗೆಲ್ಲ ದಾಖಲೆ ಎಲ್ಲ ತೆಗೆದುಕೊಂಡಿದ್ದೀವಿ. ಅದರಂತೆ ಎಲ್ರಿಗೂ ನೋಟಿಸ್ ಕೊಟ್ಟು ಒಂದು ಕಡೆಯಿಂದ ಎಲ್ಲ ಕ್ಲಿಯರ್ ಮಾಡಿ ಅದನ್ನು ಒತ್ತುವರಿಯನ್ನು ಬಿಡಿಸಿ ಅದನ್ನು ನೇಮ್ ಬೋರ್ಡ್ಸ್ ಎಲ್ಲ ಹಾಕ್ಬಿಡ್ತೀವಿ. ಯಾವ ಸರ್ಕಾರ ಇಲ್ಲೇ ಎಷ್ಟು ಉಳಿಕೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬೋರ್ಡ್ಸ್ ಎಲ್ಲ ಹಾಕಿ ಅದನ್ನು ಕಾಂಪೌಂಡ್ ಮಾಡ್ತೀವಿ ಅಂತ ಮೇಡಮ್ ಡೈರೆಕ್ಷನ್. ಅಂದರೆ ಸರ್ವೆ ನಂಬರ್ ಈಗ ಮಂಜೂರಾಗಿರುತ್ತೆ, ಪಕ್ಕದಲ್ಲಿ ಏನಾಗಿದೆ ಅಂದರೆ 1-2 ಎಕರೆ ಇದಾಗಿದೆ. 10 ಗುಂಟೆ 20 ಗುಂಟೆ ಜಾಸ್ತಿ ಇದ್ರೂ ನಮಗೆ ಅದು ಸರ್ವೆ ಮಾಡಿದ್ರೆ ಗೊತ್ತಾಗೋದು. ನೀವು ಹೇಳ್ತಾ ಇರ್ತೀರಾ, ಜನ ಎಲ್ಲ ಹೇಳ್ತಾರೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ನಮಗೂ ಅದು ಗೊತ್ತಾಗಲ್ಲ. ಸರ್ವೆ ಮಾಡಿದ್ರೆ ಅದು ಮಾಹಿತಿ ನಮ್ಗೆ ಕರೆಕ್ಟಾಗಿ ಮಾಹಿತಿ ನಮ್ಮ ಗಮನಕ್ಕೆ ಬರೋದು. ಸರ್ವೇಯರ್ ಅದನ್ನು ಗುರುತಿಸಿ ಇದು ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ಅವರನ್ನು ನಮಗೆ ಮಾಹಿತಿ ಕೊಟ್ಟಾಗ ಅದನ್ನು ನಾವು ಉಳಿಸಿ ಅದಕ್ಕೆ ನೇಮ್ ಬೋರ್ಡ್ ಹಾಕ್ತೀವಿ. 1-2-3 ತಿಂಗಳಲ್ಲಿ ಎಲ್ಲ ಕ್ಲಿಯರ್ ದೇವರಾಯ ಸಮುದ್ರ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಮೇಡಮ್ ಅವರು ಹೇಳಿದ್ದಾರೆ. ನಾವು ಅದೇ ಹೇಳ್ತಾ ಇದ್ದೀವಿ. ನಾವು ಇವತ್ತಿಂದನೇ ನಾವು ಅದನ್ನು ಶುರು ಮಾಡಿ ಕೆಲಸ ಮುಗಿಸ್ಕೊಡ್ತೀವಿ. ಹೆದ್ದಾರಿ 75 ಅಕ್ಕಪಕ್ಕದಲ್ಲಿರುವ ದೇವರಾಯ ಸಮುದ್ರ ಇರ್ಬೋದು, ಕೊತ್ತಮಂಗಲ ಮತ್ತು ಕುರುಬರಳ್ಳಿ, ಇದು ಬೆಂಗಳೂರು ಭೂಗಳ್ಳರ ಕಣ್ಣು ಬಿದ್ದೋಗ್ಬಿಟ್ಟಿದೆ. ಆದರೆ ನಮ್ಮ ಮುಳಬಾಗಿಲು ತಾಲೂಕಿನ ನಾನು ಸ್ಥಳೀಯವಾಗಿದ್ದೀನಿ. ಏನಾದರೂ ಮಾಡಲೇಬೇಕು, ಜಾನುವಾರುಗಳಿಗೆ ಇರ್ಬೋದು, ಬಡವರಿಗೆ ಇರ್ಬೋದು, ಭೂಮಿಯನ್ನು ನಾವು ಅವ್ರಿಗೆ ಮಂಜೂರಾತಿ ಮಾಡಬೇಕಂತೇಳಿ ಪಣ ತೊಟ್ಟು ಇವತ್ತು ಮುಳಬಾಗಿಲು ತಹಶೀಲ್ದಾರ್ ಅವರ ನಡೆಗೆ ಸರ್ಕಾರಿ
ಗೋಮಾಳ ಜಮೀನನ್ನು ಭೂಗಳ್ಳರ ಕಪಿಮುಷ್ಟಿಯಿಂದ ಬಿಡುಗಡೆಗಾಡುವ ಕಡೆಗೆ ಒಂದು ಅಭಿಯಾನನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ರೈತ ಸಂಘದಿಂದ ಮತ್ತು ಸ್ಥಳೀಯ ರೈತರಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ. ಯಾಕಂದರೆ ಸರ್ಕಾರಿ ಜಮೀನು ಉಳಿಸಬೇಕಾದ್ರೆ ಅವ್ರಿಗೆ ಎಷ್ಟು ಒತ್ತಡ ಬರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಬಂದು ಇಲ್ಲಿ ನಿಲ್ಕೊಂಡು ಇವತ್ತು ಇದನ್ನು ಒತ್ತುವರಿ ತೆರವುಗೊಳಿಸ್ಬೇಕಂತೇಳಿ ಒಂದು ಏನೋ ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆನೇ ಒತ್ತಡ. ಯಾಕಂದರೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಸರ್ವೆ ನಂಬರ್ 112ರಲ್ಲಿ ಅಂಬೇಡ್ಕರ್ ಭವನಕ್ಕೆ ಒಂದು 5 ರಿಂದ 6 ಎಕರೆ ಇದು ಮಾಡಿದ್ದಾರೆ. ಸರ್ವೆ ನಂಬರ್ 134 ಮತ್ತು 35ರಲ್ಲಿ ಆ ಕಲ್ಲು ಬಂಡೆ ಇತ್ತು, ಅದನ್ನು ಈ ಒಂದು ಏನು ಟೊಮಾಟೊ ಸಾಸ್ ಫ್ಯಾಕ್ಟ್ರಿಗೇನೋ ಒಂದು 10 ಎಕರೆನೋ ಮಾಡಿದ್ದಾರೆ. ಆ ಮಾಡಿದ್ದ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಮೇಲೆ ಒತ್ತಡ ಜಾಸ್ತಿ. ಏನು ಮೇಡಮ್, ನಮ್ಮ ಗಮನಕ್ಕೆ ಮಾಡಿದ್ದಾರೆ ಅಂದರೆ ಭೂಗಳ್ಳರಿಂದ ಅವರಿಗೆ ಬೆದರಿಕೆ ಇದೆ. ಈ ಬಡ್ಡು ಬೆದರಿಕೆಗಳಿಗೆ, ಭೂಗಳ್ಳರ ಒಂದು ಬೆದರಿಕೆಗಳ ದಯವಿಟ್ಟು ನೀವು ಎದುರು ಮಾಡಿ ಮೇಡಮ್. ನಮ್ಮ ರೈತ ಸಂಘ ಇರ್ಬೋದು, ಇಲ್ಲ ಸ್ಥಳೀಯ ಕೋಲಾರ ಜಿಲ್ಲೆ ಎಲ್ಲ ರೈತ ಬಾಂಧವರು, ಮುಳುಬಾಗಿಲು ಜನತೆ ನಿಮ್ಮ ಪರವಾಗಿ ಇರ್ತೀವಿ. ದಿನದ 24 ಎಷ್ಟೇ ಇದಾಗಲಿ ನಾವು ನಿಮ್ಮ ಜೊತೆ ಇರ್ತೀವಿ. ಯಾಕಂದರೆ ಇವತ್ತು ಬೆಂಗಳೂರಿಂದ ಬರ್ತಾರೆ, ಬಂದು 1 ಎಕರೆ ಜಮೀನು ತೊಗೊತಾರೆ. ಯಾರೋ ಸ್ಥಳೀಯರು ಒಬ್ಬರನ್ನ ಇಬ್ಬರನ್ನ ಇಟ್ಕೊತಾರೆ ಅಷ್ಟೇ. ಅವರು ಎಲ್ಲರೂ ಇಟ್ಕೊಳ್ಳಲ್ಲ. ಒಬ್ಬರನ್ನ ಇಟ್ಕೊಂಡು 2 ಎಕರೆ ಜಮೀನು ಖರೀದಿ ಮಾಡಿಬಿಟ್ಟು ಪಕ್ಕದಲ್ಲಿ 4 ಎಕರೆ ಹಾಕ್ಕೊತಾರೆ. ಅಂತ 4 ಎಕರೆ ಹಾಕ್ಕೊಂಬಿಟ್ಟು ಹಿಂದೆ ಇರೋ ಬಡವ ರೈತರ, ಕೂಲಿ ಕಾರ್ಮಿಕರು ಏನಿರ್ತಾರೆ ಅವ್ರಿಗೆ ಅವ್ರ ಜಮೀನುಗಳಿಗೆ ರಸ್ತೆಗಳು ಕೂಡ ಮುಚ್ಚಾಕ್ತಾರೆ. ಕೇಳಿದ್ರೆ ಇಲ್ಲ ನಾವು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರಿ ಗೋಮಾಳ ಜಮೀನುಗಳನ್ನು, ಕೆರೆ ಕುಂಟೆಗಳನ್ನು ಏನು ಇವತ್ತು ಉಳಿಸಲೇಬೇಕಂತ ಪಣ ತೊಟ್ಟು ತಹಶೀಲ್ದಾರ್ ಅವರ ನಡೆಗೆ ಈ ದೇವರಾಯ ಸಮುದ್ರ ವ್ಯಾಪ್ತಿಯಲ್ಲಿ ಒತ್ತುವರಿ ಆಗಿರುವ ಸರ್ಕಾರಿ ಜಮೀನು ಉಳಿಸುವ ಕಡೆಗೆ ಅಭಿಯಾನ ಮಾಡ್ತಾ ಇದ್ದಾರೆ. ಅಭಿಯಾನಕ್ಕೆ ಯಾವುದೇ ಒತ್ತಡ ಬಂದರೂ ನೀವು ಹಿಂದೆ ಸರಿಬೇಡಿ. ನಿಮ್ಮ ಜೊತೆ ರೈತ ಸಂಘ ಮತ್ತು ಸ್ಥಳೀಯ ರೈತರು ಖಂಡಿತವಾಗ್ಲೂ ಇರ್ತೀವಿ. ಅದರಂತೆ ಆ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವಂತಹ ಸರ್ಕಾರಿ ಜಮೀನುಗಳನ್ನು, ಕಲ್ಲು ಬಂಡೆಗಳನ್ನು ಒತ್ತುವರಿ ತೆರವುಗೊಳಿಸಿ ಆ ಬಡವರಿಗೆ ಏನು ರಸ್ತೆಗಳನ್ನು ಮುಚ್ಚಿದ್ದಾರೆ, ಸ್ಮಶಾನಕ್ಕಿರ್ಬೋದು, ರೈತರ ತೋಟಗಳಿಗಿರ್ಬೋದು, ಏನು ಮುಚ್ಚಿದ್ದಾರೆ ಆ ರಸ್ತೆಗಳನ್ನು ಸಹ ಒತ್ತುವರಿ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಕಲ್ಲು ಬಂಡೆಗಳನ್ನು ಉಳಿಸಿ ಅಭಿವೃದ್ಧಿ ಕಾರ್ಯಗಳು ಕಳಿಸಿ, ಇಲ್ಲ ಕುರಿಗಾಯಿಗಳು ಕಳಿಸಿದರೆ ಮುಂದಿನ ಈ ಒಂದು ಗ್ರಾಮೀಣ ಪ್ರದೇಶದ ಭವಿಷ್ಯ ಮತ್ತು ಜಾನುವಾರುಗಳ ರಕ್ಷಣೆ ಮಾಡಬೇಕು. ಅಂತಹ ಉತ್ತಮ ಕಾರ್ಯಕ್ಕೆ ಏನು ಇವತ್ತು ಕೈ ಹಾಕಿರುವಂಥ ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತು ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಗೆ ರೈತ ಸಂಘದಿಂದ ಅಭಿನಂದನೆಗಳು ಸಲ್ಲಿಸುವ ಜೊತೆಗೆ, ನಿಮಗೆ ಏನೇ ಒತ್ತಡ ಬರಲಿ ನಿಮ್ಮ ಜೊತೆ ರೈತ ಸಂಘ ಮತ್ತು ಸ್ಥಳೀಯ ರೈತರು ನಿಮ್ಮ ಬೆಂಗಾವಗೆ ನಿಮ್ಮ ಪರ ಇರ್ತೀವಿ ಅಂತೇಳಿ ಈ ಮೂಲಕ ನಾವು ನಿಮಗೆ ಮನವಿಯನ್ನು ಮತ್ತು ಅದ್ರಲ್ಲಿ ಏನಾದ್ರೂ ಖರಾಬ್ ಇತ್ತು ಅಂತಂದ್ರೆ ಅದನ್ನ ಬಿಡಿಸ್ಬೋದು. ಖರಾಬ್ ಇದ್ರೆ ಬಿಡಿಸ್ಬೋದು, ಏನ್ ತೊಂದರೆ ಇಲ್ಲ, ದಾರಿ ಕೊಡ್ಬೋದು. ಟೋಟಲ್ ಅವ್ರಿಗೆ ಎಷ್ಟು ಮಂಜೂರು ಆಗಿದೆ ಟೋಟಲ್ ಎಷ್ಟಿಂದ ಬರುತ್ತೆ ಅದು ನೋಡ್ಕೊಂಡು ಅವ್ರ ಡಾಕ್ಯುಮೆಂಟ್ಸ್ ಎಷ್ಟಿದೆ ನೋಡ್ಕೊಂಡು ರೇಟಲ್ ಕೆರೆ ಎಲ್ಲ ಒಂದು ಐತೆ ಸರ್, ಅನುಕೂಲ ಮಾಡ್ತಾರೆ. ಅವ್ರು ಯಾರು ಬಂದಿದ್ರಲ್ಲ ಅಲ್ಲಿ ಕೆಲಸ ಮಾಡೋರು? ಅಲ್ಲಲ್ಲ, ಇವ್ರ ಕಡೆ ಅಲ್ಲ, ಅವರು ಅವ್ರ ಕರ್ಸ್ಬೇಕಲ್ಲ. ಅವರಿದ್ದಾರೆ, ಯಾರು? ಅವ್ರ ಮನೇನೇ ಇದೆ, ಓನರ್ ಅವರಾ? ಸೋಮಣಿ ಇಲ್ಲ, ಅವ್ರು ವಾಸ ಇಲ್ಲ, ವಾಸ ಇಲ್ಲ. ನಾವು ಜಮೀನ್ ನೋಡ್ಕೊಂಡು ಸರ್ವೆ ಯಾರೋ ಮಾಡೋದಿಲ್ಲ, ಒಬ್ರು ಅವ್ರು ಬರ್ಲಿ. ಸರ್ವೆ ನಂಬರ್ಗಳೆಲ್ಲ ಹಾಕಿ ಒಂದು ಅರ್ಜಿ ಕೊಡ್ತೀನಿ. ಎಲ್ಲ ಸರ್ವೆ ನಂಬರ್ಗಳು ಮಾಡಿ ಕೊಡಿ, ನೀವು ಕೊಡಿ. ನಾವು ಅವ್ರ ಓನರ್ ಯಾರಿದ್ದಾರೆ ಅವ್ರಿಗೆ ನೋಟಿಸ್ ಹಾಕ್ತೀವಿ. ನಮಗೆ ನೋಟಿಸ್ ಕೊಡದೆ ಮಾಡಿದ್ದಾರೆ ಅನ್ನೋದು ಬೇಡ. ಅದರಲ್ಲಿ 32 ಜನ ಒಂದು ಬೆಟ್ಟು 26 ಜನ ಹಾಕಿರೋದು. 26 ಜನಕ್ಕೆ ಮಾತ್ರ ಮಂಜೂರಾಗಿದೆ. ಅದೇ ಯಾರು ಟ್ಯಾಂಕ್ ಬೆಟ್ 32 ಜನಕ್ಕೆ ರಿಜೆಕ್ಟ್ ಆಗಿದೆ, ಅದು ಮಾಡಿಲ್ಲ. ಬಟ್ ಅವನು ಡ್ಯಾನಿಯಲ್ ಅನ್ನೋದು ಇವಾಗ ವರದಿ ಕಳಿಸಿದ್ರು, ನಿಮಗೆ ವರದಿ ಹಾಕಿದ್ರು, ವಜಾ ಮಾಡಿ ಅಂತ. ವಜಾ ಮಾಡಿ. ಈಗ ಅವನು ದೊಡ್ಡ ಫಿಶ್ ಟ್ಯಾಂಕ್ ಮಾಡ್ತಾ ಇದ್ದಾರೆ. ಅದೇ ವಜಾ ಮಾಡಿ ಅಂತ ಕಳಿಸಿದ್ರು. ಕಳಿಸಿದ್ರು. ಯಾರು ಕಮ್ದಟ್ಟಿ ಕಾಮ್ನವ್ರ ತನುಜಾನ ಅದ್ ನಿಲ್ಸಾಕ್ರಿ. ಅದು ಯಾಕೆ ನಿಲ್ಸ್ತಾರೆ? ನಾವು ವಜಾ ಕಳಿಸಿದೀವಲ್ಲ, ಕೆರೆ ಅಂಗಳ ಅಲ್ವಾ ಅದು? ಅವ್ರೇನ್ ಹೇಳ್ತಾರಂದ್ರೆ, ಆಯ್ತು ಇವಾಗ ಅವನು ಕೆರೆ ಅಂಗಳದಲ್ಲಿ ಮಾಡ್ತಾ ಇದ್ದಾನೆ, ಈ ಕಡೆ ಇದೆಲ್ಲ 32 ಜನ ನಾವು ಸೆಟ್ಲ್ ಹಾಕೋದು. ಇಲ್ಲ, ಇಮಿಡಿಯೇಟ್ ನಿಲ್ಸ್ಬೇಕಪ್ಪ. ಫಿಶ್ ಟ್ಯಾಂಕ್ ಇಮಿಡಿಯೇಟ್ ನಾವು ನಿಲ್ಲಿಸ್ತೀವಿ ಬಿಡಿ. ರಾಜಾರೋಷವಾಗಿ ದೊಡ್ಡ ಮಿಷನ್ಗಳೆಲ್ಲ ಇಳಿಸಿ ಮಾಡ್ತಾ ಇದ್ದಾರೆ. ನಿಲ್ಲಿಸ್ತೀವಿ ಬಿಡಿ, ಇಮಿಡಿಯೇಟ್ ನಿಲ್ಸಿ ಸುಬ್ರಹ್ಮಣ್ಯ. ಇಮಿಡಿಯೇಟ್ ನಿಲ್ಲಿಸಿ, ಬೇಡ ಬೇಡ ನಿಲ್ಲಿಸ್ತೀವಿ. ಶಿವಕುಮಾರ್, ಇವಾಗ ಅವ್ರಿಗೆ ಓನರ್ಗೆ ವಿಷಯ ಯಾವಾಗ ತಿಳಿಸ್ತೀರಾ ಸುಬ್ರಹ್ಮಣ್ಯ? ಮಾಡ್ತಾ ಇದ್ದಾರೆ. 3 ದಿನ వాళ్ళకి నోటీస్ పంపించేసి సర్వేలకొస్తారు. ఏడాద ఖరాబ్ ఉందా డాస్ చేసేస్తారు. ನೀನೇ ತಾನೇ ಗ್ರಾಮ ಸಭೆ ಅಲ್ಲಿ ಮನೆ ಇದೆ ಅಂತ ಹೇಳಿ ಅಲ್ಲಿ ಯಾರೋ ನೋಡ್ಕೊಳ್ಳೋರು, ಅವ್ರ ಹತ್ರ ಹೋಗಿ ನೀಟಾಗಿ ಅಡ್ರೆಸ್ ಕೊಡ್ತೀನಿ. ಫೋನ್ ನಂಬರ್ ಇದೆ, ಫೋನ್ ನಂಬರ್ ಇದೆಯಾ? ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನೀವು ಅವ್ರಿಗೆ ವಿಷಯ ತಿಳಿಸಿ. ನೋಡಿ, ಈ ತರ ಸರ್ವೆ ಇಟ್ಕೊಂಡಿದ್ದಾರೆ, ಯಾವಾಗ ಮಾಡ್ತೀರಾ? ನೀವು ಸೋಮವಾರ ಮಾಡ್ತೀರಾ ಇಲ್ಲ ಶನಿವಾರ ಮಾಡ್ತೀರಾ? ಯಾವಾಗ
ಅಲ್ಲ ನೀವ್ ಯಾವ ದಿನ ಅಂತಂದ್ರೆ ನಾವು ಅವ್ರಿಗೆ ವಿಷಯ ತಿಳಿಸ್ತೀವಿ. ಸುಬ್ರಹ್ಮಣ್ಯ ಅವ್ರಿಗೆ ಚೈನ್ಗಿಂತ ರೋವರ್ ಎತ್ಕೊಂಡ್ಬಿಟ್ರೆ ಕ್ಲೀನ್ ಆಗುತ್ತೆ. ಅದಕ್ಕೆ ರೋವರ್ ಹಾಕಿ ಮಾಡ್ಬೇಕು. ಅರಣ್ಯ ಇಲಾಖೆಯವ್ರಿಗೂ ಒಂದು ಇದಾಕ್ಬಿಡೋಣ, ನಿಮ್ದು ಒತ್ತುವರಿ ಇದೆ ಅಂತ ಹೇಳಿದ್ರೆ ಅವರು ಬಂದ್ಬಿಡ ಅವತ್ತು. ಅದೇ 118 118 ನಾವು ನೋಡಿ ಇದೆಯಂತಲ್ಲ 4 ಏನೋ ಇದೆ ಅರಣ್ಯ ಇಲಾಖೆದು.